ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಇಂದಿನ ವಿಡಿಯೋದಲ್ಲಿ ಬಾತ್ರೂಮ್ಗೆ ಡೋರ್ ಹಾಕೋದಕ್ಕೆ ಯಾವ್ಯಾವ ಆಪ್ಷನ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬ ಜನ ತಪ್ಪು ಮಾಡ್ತಾ ಇದ್ದೀರಾ. ಮೋಲ್ಡೆಡ್ ಡೋರ್ಗಳು, ಲ್ಯಾಮಿನೇಟೆಡ್ ಡೋರು, ವುಡ್ ಬೇಸ್ಡ್ ಡೋರ್ಗಳನ್ನು ಬಾತ್ರೂಮ್ಗಳಿಗೆ ಯೂಸ್ ಮಾಡುವಂಥದ್ದು ಮಾಡಲೇಬೇಡಿ. ಟೋಟಲ್ ವೇಸ್ಟ್ ಅಂತಲೇ ಕೂಡ ಹೇಳ್ಬೋದು. 2 ರಿಂದ 3 ವರ್ಷ ಬಂದ್ರೇ ದೊಡ್ಡದು, ಅದ್ರ ಮೇಲ್ಗಡೆ ಆ ಡೋರ್ ಬಿಸಾಕಲೇಬೇಕು. ಆಮೇಲೆ ಚೆನ್ನಾಗಿರೋ ಡೋರ್ ಹಾಕೋ ಬದಲು ದಯವಿಟ್ಟು ಇವತ್ತು ನಾನೇನು ಆಪ್ಷನ್ಸ್ ಕೊಡ್ತೀನಿ ಈ ಡೋರ್ಗಳಿಗೆ ಹೋಗಿ ವೀಕ್ಷಕರೇ. ಲ್ಯಾಮಿನೇಟ್ ಡೋರು, ಮೋಲ್ಡೆಡ್ ಡೋರು, ಇವ್ಯಾವ ಡೋರು ಕೂಡ ಇಲ್ಲಿ ತಡೆಯಲ್ಲ. ಯಾಕಂದರೆ ನೀರಿರುತ್ತೆ, ಮಾಯ್ಶ್ಚರ್ ಇರುತ್ತೆ, ಟರ್ಮೈಟ್ ಬರುತ್ತೆ. ಸೊ ಇದು ಹೋಗೋದೇ, ಅದ್ರ ಬುಡ ಅಂತೂ ಬೇಸಿರುತ್ತಲ್ಲ, ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾದರೆ ಏನೇನು ಆಪ್ಷನ್ಸ್ ಇದೆ? 4 ಆಪ್ಷನ್ ಕೊಡ್ತೀನಿ ಇವತ್ತು. ಒಂದು PVC, WPC, ಅಲ್ಯೂಮಿನಿಯಂ ಡೋರು, UPVC ಡೋರ್ಗಳು. ಹೊಸದಾಗಿ ಬಂದಿದೆ UPVC ಡೋರು, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲದಾಗಿ ಬರ್ತಾ ಇರುವಂಥದ್ದು PVC ಡೋರು. ಮುಂಚೆನೇ ಇದ್ದಿರುವಂಥದ್ದು ಇದು ಒಂಥರ ಬಜೆಟ್ ಡೋರ್ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ 2000 ರೂಪಾಯಿ ಸಿಕ್ಬಿಡುತ್ತೆ ವಿತ್ ಫ್ರೇಮು. ಓಕೆ, ಇದು ನಿಮಗೆ 2.5 ಫೀಟ್ಗೆ 7 ಫೀಟ್ ಬರುತ್ತೆ ವೀಕ್ಷಕರೇ. ಇದರ ಲೈಫ್ ಅಂತ ಬಂದರೆ ಆಲ್ಮೋಸ್ಟ್ 10 ವರ್ಷ ಬರ್ಬೋದು. 8 to 10 ಇಯರ್ಸ್ ಅಂತೂ ಗ್ಯಾರಂಟಿ ಬರುತ್ತೆ. ವಾಟರ್ ಪ್ರೂಫ್ ಆಗಿದೆ, ಟರ್ಮೈಟ್ ಪ್ರೂಫು, ನೋ ಮೇಂಟೆನೆನ್ಸು. ಸೊ ರೆಂಟೆಡ್ ಹೌಸ್ಗಳಿಗೆ ಯಾರ್ಯಾರು ಮಾಡ್ತಾಯಿದ್ರೆ ಅವ್ರಿಗೆಲ್ಲರಿಗೂ ಇದು ಹಾಟ್ ಫೇವ್ರೇಟ್ ಅಂತಲೂ ಕೂಡ ಹೇಳ್ಬೋದು. PVC ಇದು ಪೀರಿಯಡ್ ಇದು. ಓಕೆ, ಎಲ್ಲದಕ್ಕೂ ಇಷ್ಟ ಆಗುವಂಥದ್ದು PVC ಡೋರ್ಗಳು. ಕಮ್ಮಿ ರೇಟಲ್ಲಿ ಸಿಗುತ್ತೆ. ಲೈಫ್ ಕೂಡ 8 to 10 ಇಯರ್ಸು. ಆಮೇಲೆ ಮುರಿದೋಗ್ಬಿಡುತ್ತೆ ಇದು. 10 ವರ್ಷದ ಒಳಗಡೆ ಮುರಿದೋಗುತ್ತೆ ಇದು. ಸೊ ಅದಂತ ಹೇಳೋಕ್ಕೆ ಮೇಂಟೈನ್ ಮಾಡಿ ಒಂದಿನ ಮುರಿದೋಗೋದಂತೂ ಗ್ಯಾರಂಟಿ ಅಂದರೂ ಕೂಡ ಹೇಳ್ಬೋದು. ಬಟ್ ಕಮ್ಮಿ ರೇಟಿಗೆ ಸಿಗುತ್ತೆ ರೀ, 2000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬೇಸಿಕಲಿ ಹಾಕುವಂಥದ್ದು ರೆಂಟೆಡ್ ಹೌಸ್ಗಳಿಗೆ. ಓನ್ ಮನೆಗಳಿಗೆ ಇದು ಹಾಕಬೇಡಿ, ಅಷ್ಟೊಂದು ಚೆನ್ನಾಗೂ ಇರಲ್ಲ ಅನ್ಕೊತೀನಿ. ರೆಂಟೆಡ್ ಹೌಸ್ಗಳಿಗೆ ಓಕೆ, ನೋ ಪ್ರಾಬ್ಲಮ್. 8 ತಿಂಗಳಲ್ಲಿ ನಿಮ್ಮ ಗೃಹ ನಿರ್ಮಾಣ, ಆಮೇಲೆ ಜಸ್ಟ್ 2 ತಿಂಗಳಲ್ಲಿ ನಿಮ್ಮನೆಗೆ ಬೇಕಾದಂಥ ಇಂಟೀರಿಯರು, ಫರ್ನಿಷಿಂಗು, ಎವ್ರಿಥಿಂಗ್. ಜೊತೆಯಲ್ಲಿ ಮನೆ ಓಪನ್ ಮಾಡಬೇಕಾ, ಅದಕ್ಕೆ ಬೇಕಾದಂಥ ಈವೆಂಟ್ ಮ್ಯಾನೇಜ್ಮೆಂಟು, ಫೋಟೋಗ್ರಾಫರು, ವಿಡಿಯೋಗ್ರಾಫರು ಆ್ಯಂಡ್ ಶಾಸ್ತ್ರಿಗಳು ಬೇಕಾ, ಕೇಟ್ರಿಂಗ್ ಬೇಕಾ, ಪ್ರತಿಯೊಂದನ್ನು ಕೂಡ ನಾವು ಅರೇಂಜ್ ಮಾಡಿಕೊಡ್ತೀವಿ. 10 ಮಂತ್ಸಲ್ಲಿ ನಿಮ್ಮ ಮನೆ ರೆಡಿ ಆಗಿಬಿಡಬೇಕು. ಹೌದು ವೀಕ್ಷಕರೇ, ಆದರೆ ಇಷ್ಟು ಫಾಸ್ಟಾಗಿ ವರ್ಕ್ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಯಾಕಂತಂದರೆ ಇದು ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರನ ಭರವಸೆ ಯಾವತ್ತೂ ನಿಮ್ಮ ಜೊತೆ ಇದ್ದೇ ಇರುತ್ತೆ. 10 ವರ್ಷದ ಸ್ಟ್ರಕ್ಚರ್ ವಾರಂಟಿ ಇಲ್ಲಿರುತ್ತೆ ವೀಕ್ಷಕರೇ. 8 ತಿಂಗಳಲ್ಲಿ ಏನು ಸಿವಿಲ್ ವರ್ಕ್ ಮಾಡ್ಕೊಡ್ತೀವಿ, ಇದರಲ್ಲಿ ಏನೇನು ಇನ್ಕ್ಲೂಡೆಡ್ ಆಗಿರುತ್ತೆ? ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಕಂಪ್ಲೀಟ್ ಸಿವಿಲ್ ವರ್ಕು, ಜೊತೆಲಿ ಕಾಂಪೌಂಡು, ಜೊತೆಲಿ ಗೇಟು, ಪ್ಯಾರಾಪಿಟ್ ವಾಲು, ಸಂಪುಗ್ ಮೋಟ್ರು, ಜೊತೆಲಿ ನಿಮ್ಮ ಮನೆಗೆ ಸೋಲಾರು, ಜೊತೆಲಿ ಗೀಸರು, ಲೈಟ್, ಬಲ್ಬ್, ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಅಷ್ಟೇ ಅಲ್ಲದೆ ಲಿಫ್ಟ್ ಮಾಡ್ತಾ ಇದ್ರ ಅದಕ್ಕೆ ಬೇಕಾದಂಥ ಸಿವಿಲ್ ವರ್ಕ್ ಇನ್ಕ್ಲೂಡೆಡ್. ಸ್ವಿಮ್ಮಿಂಗ್ ಪೂಲ್ ಹಾಕ್ಸ್ತಾ ಇದ್ರ ಅದಕ್ಕೆ ಬೇಕಾದಂಥ ಪ್ಲಂಬಿಂಗು, ಸಿವಿಲ್ ವರ್ಕ್ ಇನ್ಕ್ಲೂಡೆಡ್. ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್. ಜಸ್ಟ್ 8 ಮಂತ್ಸಲ್ಲಿ ಡೆಲಿವರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದರ ನಂತರ 2 ಮಂತ್ಸ್ ಟೈಮ್ ಕೊಟ್ಟರೆ ಸಾಕು, ನಿಮಗೆ ಕಂಪ್ಲೀಟ್ ಇಂಟೀರಿಯರ್, ಹೋಮ್ ಫರ್ನಿಷಿಂಗ್, ಹೋಮ್ ಡೆಕೋರ್, ಆಲ್ ದ ಫರ್ನಿಚರ್ ಪ್ರತಿಯೊಂದನ್ನು ಕೂಡ ನಾವೇ ಮಾಡಿಸ್ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ಮನೆ ಓಪನಿಂಗ್ ಸೆರೆಮನಿ ಕೂಡ ನಾವೇ ಅರೇಂಜ್ ಮಾಡಿಸ್ಕೊಡ್ತೀವಿ. ಪೇಮೆಂಟ್ ಮಾಡಿದ್ರೆ ಸಾಕು. ಆ್ಯಂಡ್ ಅಷ್ಟೇ ಅಲ್ಲದೆ ಎಲ್ಲ ಪ್ಲಾನ್ ಸ್ಯಾಂಕ್ಷನ್ಸ್ಗಳು, BBMP ಇರ್ಬೋದು, BDA ಇರ್ಬೋದು, ಇದನ್ನೂ ಕೂಡ ನಮ್ಮ ಕಡೆಯಿಂದನೇ ನಾವು ನಿಮಗೆ ಮಾಡಿಸ್ಕೊಡ್ತೀವಿ. ಪೇಮೆಂಟ್ ಮಾಡಿದ್ರೆ ಸಾಕು, ಯಾವುದೇ ರೀತಿಯ ಸರ್ವಿಸ್ ಚಾರ್ಜಸ್ ಇಲ್ಲಿ ತಗೊಳ್ಳಲ್ಲ ವೀಕ್ಷಕರೇ. ಇದನ್ನ ಕರೀತಾ ಇರುವಂತದ್ದು ಬ್ರಿಕ್ ಅಂಡ್ ಬ್ಲಾಕ್ ನ ಆಲ್ ಇನ್ ಒನ್ ಫಾಸ್ಟ್ ಟ್ರ್ಯಾಕ್ ಪ್ಯಾಕೇಜ್. ಹೌದು ವೀಕ್ಷಕರೇ, ಸೊ ಯಾರ್ಯಾರಿಗೆ ಟೈಮ್ ಇಲ್ಲ, ಯಾರ್ಯಾರಿಗೆ ನೆಮ್ಮದಿ ಬೇಕು ಅಂತವರು ಈ ಪ್ಯಾಕೇಜಸ್ ಅನ್ನ ಚೂಸ್ ಮಾಡಬಹುದು. ಈ ಪ್ಯಾಕೇಜಸ್ ಅಲ್ಲಿ ಕಂಪ್ಲೀಟ್ ಟಾಪ್ ಬ್ರ್ಯಾಂಡ್ಗಳು ಕೂಡ ಸಿಗುತ್ತೆ. ಹಾಗಾದ್ರೆ ಏನು ಚಾರ್ಜ್ ಮಾಡ್ತಾ ಇದ್ರ? 3000, 3500? ಇಲ್ಲ ವೀಕ್ಷಕರೇ, ಜಸ್ಟ್ 2800 ಅಲ್ಲಿ ನಿಮಗೆ ಕಂಪ್ಲೀಟ್ ಆಲ್ ಇನ್ ಒನ್ ಪ್ಯಾಕೇಜಸ್ ಇಲ್ಲಿ ಸಿಗ್ತಾ ಇದೆ. ಫಾಸ್ಟ್ ಟ್ರ್ಯಾಕ್ ಪ್ಯಾಕೇಜ್. ಯಾರಿಗೆ ಬೇಗ ಮನೆ ಬೇಕು, ಕ್ವಿಕ್ ವರ್ಕ್ ಆಗಬೇಕು, ವಿತ್ ಕ್ವಾಲಿಟಿ, ನೆಮ್ಮದಿ ಬೇಕು, ನಾವು ನೋಡ್ಕೊಳಕ್ಕಾಗ್ತಿಲ್ಲ ಅನ್ನೋಂಥವ್ರಿಗೆ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಒನ್ ಸ್ಟಾಪ್ ಸೊಲ್ಯೂಷನ್, ಆಲ್ ಇನ್ ಒನ್ ಫಾಸ್ಟ್ ಟ್ರ್ಯಾಕ್ ಪ್ಯಾಕೇಜ್ ನಿಮ್ಗೆ ಸಿಗ್ತಾ ಇರೋದು ಜಸ್ಟ್ 2800ಗೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು WPC ಡೋರು. ಈಗಿನ ಕಾಲದ ಟ್ರೆಂಡಿಂಗ್ ಡೋರ್ ಅಂತಲೂ ಕೂಡ ಹೇಳ್ಬೋದು. ಸೊ ಇದು ನಿಮಗೆ 5000 8000ವರೆಗೆ ಇರುತ್ತೆ. ಓಕೆ, ವಿತ್ ಫ್ರೇಮ್ ಎಲ್ಲ ಅಂತಂದರೆ ಒಂದು 10,000 ರೂಪೀಸ್ ಅಂದ್ಕೊಳ್ಳಿ. ಆ ರೇಂಜಲ್ಲಿ ಬರುವಂಥದ್ದು. 2.5 ಫೀಟ್ಗೆ 7 ಫೀಟ್ ಹೇಳ್ತಾ ಇದ್ದೀನಿ. ಇದರ ಲೈಫ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಪ್ ಟು 15 to 20 ಇಯರ್ಸ್ವರೆಗೂ ಬರುವಂಥದ್ದು. ಜೊತೆಯಲ್ಲಿ ಇವಾಗ ನಿಮಗೆ WPC ಜೊತೆ FRP ಕೂಡ ಬಂದಿದೆ. FRP ಯಾವುದು ಗೊತ್ತಾ? ಈ FRP ಸಂಪಿನ ಮುಚ್ಚಳ ಬರುತ್ತೆ ಗೊತ್ತಾ, FRP ಅಂತ ಹೇಳ್ತಾರೆ ಅದನ್ನು. ಆ FRP ಡೋರ್ಗಳು ಇವಾಗ WPC ಡೋರ್ ಜೊತೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೇಮ್ ರೇಟಲ್ಲೂ ಕೊಡ್ತಾ ಇದ್ದಾರೆ, ಸ್ವಲ್ಪ ಕಾಸ್ಟ್ಲಿ, ಒಂದು 2-3 ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು. ಬಟ್ ಆದರೆ ಅದ್ರ ಬಾಳಿಕೆನೂ ಕೂಡ ತುಂಬ ಚೆನ್ನಾಗಿರುತ್ತೆ, ರಫ್ ಆ್ಯಂಡ್ ಟಫ್ ಆಗಿರುತ್ತೆ.
WPC ಡೋರಲ್ಲಿ ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ ರೀ, ದಯವಿಟ್ಟು ನೋಡ್ಕೊಬೇಕು. ಸೊ ಇದು ವಾಟರ್ ಪ್ರೂಫ್ ಡೋರು, ಮೇಂಟೆನೆನ್ಸ್ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇಲ್ಲಿ ನೀವು ಡೆನ್ಸಿಟಿ WPC ಡೋರನ್ನು ಪರ್ಚೇಸ್ ಮಾಡಬೇಕಾದ್ರೆ 700 kg ಪರ್ m³ ಇರುವಂತಹ ಡೆನ್ಸಿಟಿ ಗಟ್ಟಿ ಇರುವಂತಹ ಡೋರ್ಗಳನ್ನು ತೊಗೊಬೇಕಾಗತ್ತೆ. ಇದು ವುಡ್ ಪೌಡ್ರು ಜೊತೆಯಲ್ಲಿ ಫೈಬರು ಗಮ್ಮು ಏನೇನು ಮಿಕ್ಸ್ ಮಾಡಿ ಮಾಡಿರ್ತಾರೆ ಇದನ್ನು. ಆದ್ದರಿಂದ ಇಲ್ಲಿ ಡೆನ್ಸಿಟಿ ತೊಗೊಬೇಕಾಗತ್ತೆ. ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಕ್ರೂ ಯೂಸ್ ಮಾಡಬಾರ್ದು. ನೋಡಿ WPC ಡೋರಲ್ಲಿ ಸ್ಕ್ರೂ ಯೂಸ್ ಮಾಡಿದ್ರೆ ಅದು ಒಂದಲ್ಲ ಲೂಸ್ ಆಗೇ ಆಗುತ್ತೆ. ಇಲ್ಲಿ ಬೋಲ್ಟ್ ನಟ್ಗಳನ್ನು ಯೂಸ್ ಮಾಡಬೇಕು. ನೀವು ಇಂಜಸನ್ನು ಫಿಟ್ ಮಾಡ್ತಾ ಇದ್ದೀರಾ, ಆ ಸಮಯದಲ್ಲಿ ಹ್ಯಾಂಡಲನ್ನು ಫಿಟ್ ಮಾಡ್ತಿದ್ದೀರಾ, ಒಂದು ಬೋಲ್ಟು ಫಸ್ಟು ಹೋಲ್ ಮಾಡಿ ಅದನ್ನೊಳಗಡೆ ಬೋಲ್ಟ್ ನಟ್ ಹಾಕ್ಬಿಟ್ಟು ಟೈಟ್ ಮಾಡುವಂಥದ್ದು. ಹಂಗೆ ಮಾಡಿದ್ರೆ ಮಾತ್ರ ಇದು ಒಳ್ಳೆ ಬಾಳಿಕೆ ಬರುತ್ತೆ. ಇದಿರ್ಬೋದು FRP ಇರ್ಬೋದು, ಯಾವುದೇ ಇರಲಿ, ನೀವು ಬೋಲ್ಟ್ ನಟ್ಟನ್ನು ಯೂಸ್ ಮಾಡಿ. ಸ್ಕ್ರೂ ಜಸ್ಟ್ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ, ಜಸ್ಟ್ ಸ್ಕ್ರೂ ಇಟ್ಬಿಟ್ಟು ಹಂಗೆ ಡ್ರಿಲ್ ಹಾಕ್ಬಿಡ್ತಾರೆ, ಅದು ಆರಾಮಾಗಿ ಕಿತ್ಕೊಂಡ್ಬಂದ್ಬಿಡುತ್ತೆ. ಯಾಕಂತಂದರೆ ಇವೆಲ್ಲ ಪೌಡ್ರಿಂದ ಕಂಪ್ರೆಸ್ ಮಾಡಿ ಮಾಡಿರೋದು. ಸೊ ಇದು ವುಡ್ ಥರ ಇದನ್ನು ಗಟ್ಟಿಗೆ ಹಿಡ್ಕೊಳ್ಳುವಂಥ ತಾಕತ್ತು ಇದರಲ್ಲಿ ಇರೋದಿಲ್ಲ ವೀಕ್ಷಕರೇ. ಸೊ ಆದ್ದರಿಂದ ಇಲ್ಲಿ ನೀವು ಬೋಲ್ಟ್ ನಟ್ಗಳನ್ನು ಯೂಸ್ ಮಾಡಲೇಬೇಕು. ಜೊತೆಯಲ್ಲಿ ಇದರ ಬೆಲೆ ಬಂದ್ಬಿಟ್ಟು ಅರೌಂಡ್ 10,000 ಆ್ಯಂಡ್ ಲೈಫ್ ಅಂತ ಬಂದರೆ 20 ವರ್ಷದವರೆಗೂ ಕೂಡ ಬಾಳಿಕೆ ಇದು ಬರುತ್ತೆ. ಆ್ಯಂಡ್ ಇವಾಗಂತೂ ಪ್ರಿಂಟೆಡ್ WPC ಡೋರ್ಗಳು ಕೂಡ ಬರ್ತಾ ಇದೆ ವೀಕ್ಷಕರೇ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವುಗಳನ್ನು ಕೂಡ ಯೂಸ್ ಮಾಡ್ಬೋದು. ಪ್ರಿಂಟೆಡ್ ಅಂತ ಹೋದಾಗ ಸ್ವಲ್ಪ 1000 ರೂಪೀಸ್ ಎಕ್ಸ್ಟ್ರಾ ಅಂತೂ ಆಗುತ್ತೆ ವೀಕ್ಷಕರೇ. ಇದು ಎರಡನೇ ಚಾಯ್ಸ್. ಮೂರನೇದಾಗಿ ಬರ್ತಾರಂಥದ್ದು ಅಲ್ಯೂಮಿನಿಯಂ ಡೋರ್ಗಳು. ಇದು ಮುಂಚೆನೇ ಇರುವಂಥದ್ದು, ಬಟ್ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ. ಅಲ್ಯೂಮಿನಿಯಂ ಡೋರಲ್ಲಿ ಬೆಸ್ಟ್ ಮೆಥಡ್ ಯಾವುದು ಗೊತ್ತಾ, ಫ್ರೇಮ್ ಅಲ್ಯೂಮಿನಿಯಮ್ದಿರಲಿ, ಒಳಗಡೆ ನಿಮಗೆ ಗ್ಲಾಸ್ ಇರಲಿ. ಅಂದರೆ ಚೌಕಟ್ಟು ಹೇಳ್ತಾ ಇಲ್ಲ, ಚೌಕಟ್ಟು ನಿಮಗೆ ಅಲ್ಯೂಮಿನಿಯಮ್ದು ಬರುತ್ತೆ, ಬೇರೆ ಬೇರೆ ವುಡ್ದು ಕೂಡ ಬರುತ್ತೆ. ಬಟ್ ಡೋರ್ ಅಂತ ಬಂದಾಗ ಇಲ್ಲಿ ನಿಮಗೆ ಸುತ್ತಲೂ ಬಾರ್ಡರ್ನ ಅಲ್ಯೂಮಿನಿಯಂ ತೊಗೊಳ್ಳಿ, ಒಳಗಡೆ ನಿಮಗೆ ಸ್ಮಜ್ ಎಚ್ಚಿಂಗ್ ಗ್ಲಾಸನ್ನು ಯೂಸ್ ಮಾಡಿರ್ತಾರೆ, ಕಾಂಬಿನೇಷನ್ ಬರುತ್ತೆ, ಅದನ್ನು ತೊಗೊಳ್ಳಿ. ಇದರ ಬೆಲೆ ನಿಮಗೆ ಅರೌಂಡ್ 5,000 7,000 ರೂಪೀಸ್ ಆಗುತ್ತೆ ವೀಕ್ಷಕರೇ. ಜೊತೆಯಲ್ಲಿ ನಿಮಗೆ ಒಳಗಡೆ ನಿಮಗೆ ಗ್ಲಾಸ್ ಅವೈಲೇಬಲ್ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಪ್ರೀಮಿಯಂ ಲುಕ್ ಬೇಕು ಅಂತಂದರೆ ಒಂದು 2-3 ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ, ಆ ರೀತಿಯದು ಕೂಡ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ಇದರ ಬಾಳಿಕೆ 25 30 ವರ್ಷ. ಅಲ್ಯೂಮಿನಿಯಮ್ದು ಇದೆಲ್ಲ ಸ್ವಲ್ಪ ಬೆಂಡ್ ಬರೋ ಚಾನ್ಸಸ್ ಹೋಗ್ತಾ 20 ವರ್ಷದ ಮೇಲೆ ಬೆಂಡ್ ಬರ್ಬಿಟ್ರೆ, ಬಟ್ 25 ವರ್ಷ ಅಂತೂ ಗ್ಯಾರಂಟಿ. ಸೊ ಲಾಂಗ್ ಲೈಫ್ ಅಂತೂ ಅಲ್ಯೂಮಿನಿಯಮಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕೆ ನಾನು ಅಲ್ಯೂಮಿನಿಯಂ ಇಂಟರ್ಲ್ಲ ಸ್ವಲ್ಪ ಹೇಳ್ತಾ ಇರ್ತೀನಲ್ವ, ಲೈಫ್ ಚೆನ್ನಾಗಿರುತ್ತೆ, ವಾಟರ್ ಪ್ರೂಫು, ಮೇಂಟೆನೆನ್ಸ್ ಇಲ್ಲ, ಜೊತೆಯಲ್ಲಿ ಲೋ ಕಾಸ್ಟ್ ಕೂಡ ಆಗುತ್ತೆ. ಒಂದು ವೇಳೆ ನಿಮಗೆ ಒಳಗಡೆ ಗ್ಲಾಸ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ, ರೇಟ್ ಕಮ್ಮಿ ಆಗಲಿ, ಕಾಸ್ಟ್ ಕಡಿಮೆ ಆಗಲಿ ಅಂತಂದರೆ ಇಲ್ಲಿ ನೀವು ACP ಕ್ಲಾಡಿಂಗ್ ಒಳಗಡೆ ನಿಮಗೆ ಅಲ್ಯೂಮಿನಿಯಮ್ದೇ ಕ್ಲಾಡಿಂಗ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅಂದರೆ ಎಂಟೈರ್ ಡೋರ್ ಅಲ್ಯೂಮಿನಿಯಮ್ ಮೇಲೆ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು ವೀಕ್ಷಕರೇ. ಬೆಲೆ ಬಂದುಬಿಟ್ಟು ನಿಮಗೆ ಅರೌಂಡ್ 7,000. WPC ಡೋರ್ ನೋಡ್ತಿರಲ್ಲ ಅದೇ ಲೆವೆಲಲ್ಲಿ ಬರುವಂಥದ್ದು. ಫೈನಲ್ ಆಗಿ ಬರ್ತಾ ಇರುವಂಥದ್ದು UPVC ಡೋರ್ಗಳು. UPVC ವಿಂಡೋ ಕೇಳಿದ್ದೀವಿ, ಏನಿದು UPVC ಡೋರ್ ಅಂತಂದರೆ, ಎಸ್ UPVCದೇ ಡೋರ್ಗಳು ಕೂಡ ಇವಾಗ ಬಂದಿದೆ. ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಈಸಿ ಟು ಯೂಸ್ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಜೊತೆಯಲ್ಲಿ ಪ್ರೀಮಿಯಂ ಲುಕ್ ಕೂಡ ಇರುತ್ತೆ ಅಂತ ಕೂಡ ಹೇಳ್ಬೋದು. 8,000ಇಂದನೇ ಸ್ಟಾರ್ಟ್ ಇದೆ. ಆ್ಯಕ್ಚುಲಿ 15,000 ರೂಪೀಸ್ವರೆಗೂ ಕೂಡ ಇದರ ರೇಟ್ ಇರುತ್ತೆ ವೀಕ್ಷಕರೇ. ಇದು ಕೂಡ ಅಲ್ಯೂಮಿನಿಯಂ ಥರನೇ ವಿತ್ ಗ್ಲಾಸ್ ಕೂಡ ಅವೈಲೇಬಲ್ ಇದೆ. ಪ್ಲೇನ್ UPVC ಬೇಕಂದ್ರೂ ಸಿಗುತ್ತೆ, ಪ್ರಿಂಟೆಡ್ಡು ಸಿಗುತ್ತೆ. ಇಲ್ಲ ಮಧ್ಯದಲ್ಲಿ ಗ್ಲಾಸ್ ಇಂಟಿಗ್ರೇಷನ್ ಮಾಡಿಸೋಣ ಅಂತಿದ್ರೆ, ಎಸ್ ಎಚ್ಡ್ ಮಾಡಿರುವಂಥ ಸ್ಮಜ್ ಗ್ಲಾಸ್ಗಳನ್ನು ಕೂಡ ನೀವು ಇದ್ರ ಜೊತೆ ಇಂಟಿಗ್ರೇಷನ್ ಮಾಡಬಹುದು. ಲೈಫ್ ಎಷ್ಟು, ಇದು ಕೂಡ ಅಲ್ಯೂಮಿನಿಯಂ ಅಷ್ಟೇ, 25 30 ವರ್ಷ, ಟೆನ್ಷನ್ನೇ ಬೇಕಾಗಿಲ್ಲ. ಅಂದರೆ ನಿಮ್ಮ ಬಾತ್ರೂಮ್ ಇರೋ ತನಕ ಡೋರ್ ಹಂಗೆ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ರೇಟ್ ಸ್ವಲ್ಪ ಜಾಸ್ತಿ. ನೀವು ಮೇಂಟೆನೆನ್ಸು ಹುಳ ಎಲ್ಲ ಬರಲ್ಲ, ಬೆಂಡ್ ಆಗಲ್ಲ, ಡೆಫಿನೆಟ್ಲಿ ಇದನ್ನು ಹಾಕ್ಬೋದು. ಬಟ್ ಇದು ಯಾವುದಾದ್ರೂ ಹಾಕಿ, ನನ್ನ ರೆಕಮೆಂಡೇಷನ್ ಏನಂತಂದರೆ ವಿತ್ ಫ್ರೇಮ್ ಹಾಕಿ. ಅಂದರೆ ಫ್ರೇಮ್ ಯಾವುದೋ ಡೋರ್ ಯಾವುದೋ ಬೇಡ, ನೀವು ತೊಗೊಳ್ಬೇಕಾದ್ರೇ ಅಲ್ಯೂಮಿನಿಯಂ ವಿತ್ ಫ್ರೇಮ್, PVC ವಿತ್ ಫ್ರೇಮ್, WPC ಅದು WPC ಫ್ರೇಮ್, UPVCದೇ ಫ್ರೇಮ್ ಬರುತ್ತೆ. ಸೊ ಅದಕ್ಕೆ ತಕ್ಕಾದಂಥ ಫ್ರೇಮನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಚೌಕಟ್ಟು ಅದೇನೇ UPVCನೇ, ಬಾಗಿಲು ಕೂಡ UPVCನೇ, ಚೌಕಟ್ಟು WPCನೇ, ಡೋರ್ ಕೂಡ WPCನೇ. ಈ ರೀತಿ ಎರಡು ಒಟ್ಟೊಟ್ಟಿಗೆ ತೊಗೊಂಡ್ರೆ ಕಾಸ್ಟು ಕೂಡ ಸ್ವಲ್ಪ ಕಮ್ಮಿನೇ ಆಗುತ್ತೆ ಅಂತ ಹೇಳ್ಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ ವೀಕ್ಷಕರೇ, ಬಾಳಿಕೆಯೂ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ಬಜೆಟ್ಗೆ ಅನುಸಾರವಾಗಿ ಯಾವುದೇ ಡೋರ್ಗಳನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದೇ ರೀತಿಯಲ್ಲಿ ಒಳ್ಳೊಳ್ಳೆ ಡೋರ್ ಬೇಕು, ಒಳ್ಳೆ ಕ್ವಾಲಿಟಿ ಮನೆ ಬೇಕು ಅಂತಂದರೆ ನಮ್ಮ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮ ಆಫೀಸ್ಗೆ ಬರ್ಬೋದು. ಒಳ್ಳೆ ಆಫರ್ ಕೂಡ ಕೊಡ್ತೀವಿ, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೊಡ್ತೀವಿ, ಕನ್ನಡ ಕೋರನ ಭರವಸೆ ಇಲ್ಲಿ ಸಿಗುತ್ತೆ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.